ಈಗ ಕಿಪ್ಪಿ ಕೀರ್ತಿ ಸ್ವತಃ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಹಾಗೆ ಅವರ ಸ್ನೇಹಿತ ಆಗಿರುವಂತ ಕೃಷ್ಣ ಅವರು ಕೂಡ ಇದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ಳೋಣ. ಹಾಯ್ ಕಿಪ್ಪಿ, ಹೇಗಿದ್ಯಾ? ಅಳ್ಬೇಡ, ಧೈರ್ಯವಾಗಿರ್ಬೇಕು ನೀನು. ಕಿಪ್ಪಿ ಕೀರ್ತಿ ಅಂದ್ರೇನೆ ಬೋಲ್ಡ್. ನೀನ ಬೋಲ್ಡ್ ಆದಂತ ಮಾತು, ಆ ಡೇರಿಂಗ್ನೆಸ್ ನ ನೀನ್ ಅದನ್ನ ಹಂಗೆ ಮೇಂಟೈನ್ ಮಾಡ್ಬೇಕು. ಹಿಂಗ ಹತ್ತು ಬಿಟ್ರೆ ಆಗೋಗ್ಬಿಡುತ್ತಾ? ಕೃಷ್ಣ ಅವರೇ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್, ಈಗ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲಾ ಕಡೆ ನಾವು ಅಬ್ಸರ್ವ್ ಮಾಡ್ತಾ ಇದೀವಿ. ದಿನ ಬೆಳಗಾದ್ರೆ ಒಂದಲ್ಲ ಒಂದು ವಿಷಯಕ್ಕೆ ಎಲ್ಲರೂ ವೈರಲ್ ಆಗ್ತಿರ್ತಾರೆ. ಬಟ್ ಅದೆಲ್ಲ ಮ್ಯಾಟ್ರು. ವೈರಲ್ ಆದ್ಮೇಲೆ ಜನರನ್ನ ಗಳಿಸ್ಕೊಂಡ ಮೇಲೆ ಅದನ್ನ ಉಳಿಸ್ಕೊಳ್ಳೋದು ಪ್ರಶ್ನೆ. ಇವಾಗ ಅಷ್ಟೊಂದ್ ಜನ ಫಾಲೋವರ್ಸ್ ಆಗಿದ್ದಾರೆ. ಕಿಪ್ಪಿ ಅವ್ರಿಗೆ ಇನ್ನು 200 ಏನೋ ಫಾಲೋವರ್ಸ್ ಇದ್ದಾರೆ. ಸುಮ್ನೆ ಫಾಲೋ ಮಾಡಿರಲ್ಲ ಅಲ್ವಾ? ಕಿಪ್ಪಿಯಲ್ಲಿ ಏನೋ ಒಂದು ವಿಷಯ ಇಷ್ಟ ಆಗಿರುತ್ತೆ, ಫಾಲೋ ಮಾಡಿರ್ತಾರೆ ಅಲ್ವಾ? ಇದಾದ್ಮೇಲೆ ಕಿಪ್ಪಿ ಅವ್ರಿಗೊಂದು ಪ್ರೀತಿ ಆಗತ್ತೆ. ಮುತ್ತು ಜನ ಸ್ಟಾರ್ಟಿಂಗ್ ಅವ್ರನ್ನು ಎಕ್ಸೆಪ್ಟ್ ಮಾಡ್ಕೊಂಡಿರ್ಲಿಲ್ಲ. ಮುತ್ತು ಅಂತವನು, ಮುತ್ತು ಇಂತವನು, ಹಂಗೆ ಹೆಂಗೆ ಅಂತೆಲ್ಲ ಹೇಳಿದ್ರು. ಬಟ್ ಸ್ಟಿಲ್ ಕಿಪ್ಪಿ ಸ್ಟ್ಯಾಂಡ್ ಆದ್ರು ಅವ್ರ ಜೊತೆಗೆ. ಅವರು ರೀಲ್ಸ್ ವಿಡಿಯೋಸ್ಗಳೆಲ್ಲ ಮಾಡಕ್ ಶುರು ಆದ್ರು. ಮೊದಲು ಮುತ್ತು ಏನು ಇರ್ಲಿಲ್ಲ, 0. ಕಿಪ್ಪಿ ಜೊತೆ ಬಂದಾಗ ಅಷ್ಟೋ ಫಾಲೋವರ್ಸ್ ಆದ್ರು ಅಲ್ವಾ? ಅದಾದ್ಮೇಲೆ ಮತ್ತೆ ಬ್ರೇಕಪ್ ಆಯ್ತು, ಪ್ಯಾಚ್ ಅಪ್ ಆಯ್ತು. ಈಗ ಮತ್ತೆ ಬ್ರೇಕಪ್. ಯಾಕಿದೆಲ್ಲ, ಏನಾಯ್ತು? ಆ್ಯಕ್ಚುಲಿ ಮತ್ತೆ ಪ್ಯಾಚಪ್ ಆಗೋ ರೀಸನ್ ಏನಂದರೆ, ಕಿಪ್ಪಿ ಹತ್ರ ಮಾತಾಡಿಕೊಂಡು ಕಿಪ್ಪಿ ಹತ್ರ ಫೋನ್ ಮಾಡಿಕೊಂಡು ಫುಲ್ಲು ಅಳ್ತಾ ಇದ್ದ ಮುತ್ತು. ಯಾಕಂದರೆ ದರ್ಶನ್ ಅವರು ತುಂಬ ಕೀಳಾಗಿ ನೋಡ್ತಾಯಿದ್ರು ಕಿಪ್ಪಿ ಕೀರ್ತಿನ. ಅದೊಂದೇ ಕಾರಣಕ್ಕೆ ಮುತ್ತು ಫೋನ್ ಮಾಡಿ ಸುಮ್ಮನೆ ಅಳ್ಕೊಂಡು ಇದೆಲ್ಲ ಮಾಡಿದ. ಬಟ್ ಅವ್ರ ಇಂಟೆನ್ಷನ್ ಏನಿತ್ತು ಅಂದರೆ, ಕಿಪ್ಪಿ ಕೀರ್ತಿಯಿಂದ ಲೈಕ್ಸು, ಫಾಲೋವರ್ಸು, ಪ್ರಮೋಷನು, ದುಡ್ಡು ಎಲ್ಲ ಕಿತ್ಕೊಳ್ಳೋಣ ಅನ್ನೋ ಇಂಟೆನ್ಷನ್ ಅವ್ನಿಗಿತ್ತು. ಅವ್ನಿಗಿದ್ದಿರೋದ್ರಿಂದನೇ ಅವನು ಈ ಥರ ಮಾಡಿ ಮತ್ತೆ ಲವ್ ಮಾಡ್ತೀನಿ ಅಂತ. ನಾನು ಕಿಪ್ಪಿ ಕೀರ್ತಿಗೆ ಅವಾಗ ಫೋನ್ ಮಾಡಿ ಹೇಳಿದೆ, ಹತ್ತಿದ ತಕ್ಷಣ ನಂಬಕ್ಕೆ ಹೋಗ್ಬೇಡ ಕಿಪ್ಪಿ, ಇದಂಗೆ ಹಿಂಗೆಲ್ಲ ಗೊತ್ತಾಗಲ್ಲ ನಿನಗೆ, ನೀನು ಹುಷಾರಾಗಿರು ಅಂತೆಲ್ಲ ಹೇಳ್ದೆ. ಅದಾದ್ಮೇಲೆ ಇಲ್ಲ, ನನಗೆ ಅವನ ಮೇಲೆ ನಂಬಿಕೆ ಇದೆ ಅಂತ ಹೇಳ್ಬಿಟ್ಟು ನನ್ನ ಹತ್ರನೇ ಮಾತು ಬಿಟ್ಬಿಟ್ಲು. ನೀವಿಬ್ರು ಯಾವತ್ತಿನ ಸ್ನೇಹಿತರು? ನಾವು ಒಂದು 8 ತಿಂಗಳ ಮೇಲೆ ಆಯ್ತು. 8 ತಿಂಗಳ ಸ್ನೇಹಿತರು. ಹೌದು. ಕಿಪ್ಪಿ, ಇವಾಗ ಬ್ರೇಕಪ್ ಆಗಿತ್ತು. ನೀನು ಹೇಳಿದೆ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಬಂದು, ಲೈವ್ ಬಂದು, ನಾನು ಇನ್ಮೇಲೆ ಮುತ್ತು ಸವಾಸಕ್ಕೆ ಹೋಗಲ್ಲ, ಅವ್ನು ಅಂತೋನು ಇಂತೋನು, ದುಡ್ಡು ಕೇಳಿದಾನೆ ನನ್ನ ಹತ್ರ, ದುಡ್ಡು ಇಸ್ಕೊಂಡಿದ್ದಾನೆ, ನನ್ನ ಬಗ್ಗೆ ಕೆಟ್ಟಾಗಿ ಹೇಳಿದಾನೆ, ನಂಗೆ ನಿನ್ ಬೇಡ ಅಂತ ಅಂದಿದ್ದೆ. ಮತ್ ಯಾಕೆ ಪ್ಯಾಚಪ್ ಆದೆ ನೀನು? ಮತ್ ಯಾಕೆ ಲವ್ ಮಾಡಿದೆ? ಸಾರಿ ಅಂತ ಕೇಳ್ದ, ಅದಕ್ಕೆ ಸಾರಿ ಅಂತ ತಪ್ಪು ಎಲ್ಲರೂ ಮಾಡ್ತಾರೆ. ನಾನೇನು ತಿಳ್ಕೊಂಡು ನಿಜವಾಗೂ ವ್ಯಕ್ತಿ ಬದಲಾಗಿದ್ದಾನೆ, ಹೋಗ್ಲಿ ಬಿಡು ಅಂತೇಳಿ, ಯಾವುದೋ ಮೈಂಡ್ ಸೆಟ್ಟಲ್ಲಿ ಹೋಗ್ಲಿ ಬಿಡು ಅಂತೇಳಿ ನಾನು ಒಂದು ಕ್ಷಮೆ ಕೊಟ್ಟೆ. ಅಂದರೆ ಹುಡುಗಿರಂದ್ರೆ ಹೇಗೆ ಅಂದರೆ, ಒಂದು ತಾಯಿ ಗುಣ ಇರುತ್ತೆ. ಯಾರೇ ತಪ್ಪು ಮಾಡಿದ್ರು ಅದಕ್ಕೊಂದು ಕ್ಷಮೆ ಅಂತ ಕೊಡುವಂಥದ್ದು. ಇವಾಗ ನಾನು ತಪ್ಪು ಮಾಡ್ತೀನಿ, ನಮ್ಮಮ್ಮ ಯಾವಾಗಲೂ ಸಾರಿ ಒಂದು ಕ್ಷಮೆ ಕೊಡ್ತಾರೆ, ಅದನ್ನ ಹೊಟ್ಟೆಗೆ ಹಾಕ್ಕೊತಾರೆ. ಹಂಗೆ ನಾನು ಹೊಟ್ಟೆಗೆ ಹಾಕ್ಕೊಂಡಿರೋದು. ಬಟ್ ಅವನೇನು ಹೇಳ್ದ, ನಾನು ಇಂಥವ್ರ ಜೊತೆ ಸೇರಲ್ಲ ಅದು ಇದು ಅಂತೇಳಿ ನಾನು ಮಾತು ಕೊಟ್ಟಿದ್ದ. ಸೊ ನಾನು ಹುಡುಗರ ಜೊತೆ ಸೇರಲ್ಲ ಅದು ಇದು ಅಂತ ನಾನು ಮಾತು ಕೊಟ್ಟಿದ್ದೆ. ಆಮೇಲೆ ಇನ್ನೊಂದು, ಅವನು ಗೋರ್ದರ್ಶು ಬಗ್ಗೆ ಕೆಟ್ಟದಾಗಿ ಅಪಪ್ರಚಾರ ಎಲ್ಲ ಮಾಡಿರೋ ವ್ಯಕ್ತಿ ಇವಾಗ ಗೋರ್ದರ್ಶು ದೇವರಾದ್ರು ನನಗೆ ವಲ್ಗರ್ ಲ್ಯಾಂಗ್ವೇಜಲ್ಲಿ ಬಂದು ಬೈಯೋದು, ನನಗೆ ಬ್ಲ್ಯಾಕ್ ಮೇಲ್ ಮಾಡೋದು, ನನಗೆ ಆ ಥರ ಒಂದು ಹೆಣ್ಣು ಅಂತ ಮಾಡ್ತೀನಿ. ನನ್ನ ತಪ್ಪು. ನೀವಿಂದ ನಿಜವಾದ ಪ್ರೀತಿ ಮಾಡೋ ಅಂಥವ ನಿಜವಾದ ಮನುಷ್ಯ ಆಗಿದ್ರೆ ಒಂದು ಹೆಣ್ಣು ತಪ್ಪು ಮಾಡಿದ್ಲೋ ಇಲ್ವೋ ಅದು ಮ್ಯಾಟ್ರು ಬರಲ್ಲ. ಆ ಹೆಣ್ಣನ್ನ ಹಿಡ್ಕೊಂಡು ಪಬ್ಲಿಕ್ ಮುಂದೆ ಅವಮಾನ ಮಾಡೋದು ದೊಡ್ಡದದು. ನಂಗೆ ಬಂದು ಪಬ್ಲಿಕ್ಕಲ್ಲಿ 100 ಜನ ಫಾಲೋ ಮಾಡ್ತಾರೆ, 100 ಜನ ನನಗೆ ಫಾಲೋವರ್ಸ್ ಇರಲಿ ಅಥವಾ ಇಲ್ಲದೆ ಆದರೂ ಇರಲಿ 100 ಜನ ನೋಡ್ತಾ ಇರ್ತಾರೆ. ಸೊ ನನಗೆ ಈ ಥರ ಬಂದ್ಬಿಟ್ಟು ಬ್ಲ್ಯಾಕ್ ಮೇಲ್ ಮಾಡೋದು, ಇಲ್ಲ ನನಗೆ ಬೆದರಿಕೆ ಹಾಕೋದು, ಅಲ್ಲ ನನಗೆ ವರ್ಗಲ್ ಲ್ಯಾಂಗ್ವೇಜಲ್ಲಿ ನೀನು ಅಂಥವಳು, ನೀನು ಇಂಥವಳು, ನೀನು ಅಲ್ಲಿಗೋಗಿದೆ, ನೀನು ಇಲ್ಲಿಗೋಗಿದೆ ಅಂತೇಳಿ ನನ್ನ ಜೊತೆಲಿರೋರೇ ಹಂಗೆ ಹೇಳಿದ್ರೆ, ಇವನ್ ಕೆಲವೊಬ್ರು ಏನು ಮಾಡ್ತಾರೆ, ಅದನ್ನು ತಗೊಂಡು ಫುಲ್ ವೈರಲ್ ಮಾಡೋದು. ನನ್ನ ಮಾನಮರಿ ಏನಾಗಲ್ಲ, ಒಂದು ಹೆಣ್ಣು ಇದು ಒಂದು ಹುಡುಗಿ ನಾನು. ಅವ್ರ ಅಕ್ಕ ತಂಗಿಗೂ ಯಾರೋ ತಗೊಂಡೋಗಿ ರೋಡಲ್ಲಿ ಎಲ್ಲೋದ್ರು ಬಂದಂಗೆ ಬೈದ್ರೆ ಹೇಗಿರುತ್ತೆ ಅಂತ ಅವ್ರಿಗೆ ಅರ್ಥ ಆಗ್ತಿಲ್ಲ. ಜೊತೆಲಿದ್ದಾಗ ಚೆನ್ನಾಗಿತ್ತ ನಾನು, ಇವಾಗ ನಾನು ಒಂದೇ ಪ್ರಶ್ನೆ ಕೇಳಿ, ಜೊತೆಲಿದ್ದಾಗ ಚೆನ್ನಾಗಿತ್ತ, ಅವ್ರ ಕಷ್ಟ ಅಂದಾಗ ನನ್ನ ಜೊತೆ ನಡ್ಕೊಂಡಿದ್ದು ಚೆನ್ನಾಗಿತ್ತು. ಒಂದು ಫ್ರೆಂಡು ಅಂದಮೇಲೆ ಹೇಗಿರ್ಬೇಕಾಗಿರ್ಬೇಕು, ಒಂದು ಫ್ರೆಂಡು ಒಬ್ರು ನಂಬ್ಕೊಂಡು ಬಂದಿದ್ದಾಳೆ ಅಂದಮೇಲೆ ಅವಳ ಜೊತೆ ಅವಳನ್ನ ಯಾವ ದಾರಿಗೆ ಕರ್ಕೊಂಡು ಹೋಗ್ಬೇಕು ಆ ದಾರಿಗೆ ಕರ್ಕೊಂಡು ಹೋಗ್ಬೇಕು, ಅದ್ಬಿಟ್ಟು ಬೇರೆ ದಾರಿಗೆ ಕರ್ಕೊಂಡು ಹೋಗ್ಬಾರ್ದು. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.